ಆಕ್ರಾ ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ನಾನು ಆ್ಯಕ್ಚುಲಿ CBR ಬುಕ್ ಮಾಡಿದ್ದೆ. ಹಾಂ, ಇನ್ನೂ 1 ವರ್ಷ ಆಗುತ್ತೆ ಅಂತ. 1 ವರ್ಷ? ವಾ. ನಮಸ್ಕಾರ ಎಲ್ರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್. ಎಲ್ಲ ವೀಕೆಂಡ್ಸಿಗೆ ಊರಿಗೆ ಹೋಗೋರು ಹೊರಟ್ಬಿಟ್ಟವ್ರೆ ಇದೇ ಟೈಮಿಗೆ ಕರೆಕ್ಟಾಗಿ. ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡು ಬಂದ್ಬಿಟ್ವಿ. ಆ್ಯಕ್ಚುಲಿ 7:30 ಸ್ಟಾರ್ಟ್ ಮಾಡೋಣ ನಿಧಾನಕ್ಕೆ ಅಂದ್ಕೊಂಡೆ. ಏನಕ್ಕಂದರೆ ಲಾಸ್ಟ್ ವೀಕು ಸೇಮ್ ವೀಕೆಂಡ್ ಸೈಡ್ ಮಾಡಿದಾಗ ಬೆಳಿಗ್ಗೆ 6ಗೆಲ್ಲ ಹೆವಿ ಅಂದರೆ ಹೆವಿ ಚಳಿ ಆಗ್ತಿತ್ತು ಗುರು. ಸೊ ಅದಕ್ಕೆ 1 ಅವರ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು 7:30 ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ಚಳಿ ಇದೆ, ಅದ್ರ ಜೊತೆ ಟ್ರಾಫಿಕ್ಕು ಎಕ್ಸ್ಟ್ರಾ ಆ್ಯಡ್ ಆಗಿಬಿಟ್ಟಿದೆ ಇವತ್ತು. ಇನ್ನು ಈ ರೈಡ್ ಆದಮೇಲೆ ಗಾಡಿ ತಗೊಂಡೋಗಿ ಸರ್ವಿಸಿಗೆ ಬಿಡ್ತೀನಿ. ಸರ್ವಿಸ್ ಆಗಿ ನೆಕ್ಸ್ಟ್ ಡೇನೇ ಎಕ್ಸಾಸ್ಟ್. ಅದೇ ಎಕ್ಸಾಸ್ಟ್ ಹಾಕ್ಸೋಕೆ 1 ವೀಕ್ ಬೇಕು. ಸೊ ನಾನು ಗಾಡಿ ಬಿಟ್ಬಿಟ್ಟು ಬರ್ತೀನಿ. ಸೊ ಇವತ್ತು ನಮ್ಮ ಜೊತೆ ರೈಡ್ ಮಾಡ್ತಿರೋದು ವಿಶಾಲ್ ಬ್ರೋ ವಿತ್ ಆಲ್ ನ್ಯೂ ಡೇಟಾನ 660. ಓ ಎಲ್ಲೆಷ್ಟು ಹೆಲ್ಮೆಟ್ ನಮ್ಮ ಗೋಲ್ಡ್ ಇದು ಸೇಮ್. ಆಕ್ರಾ ಫುಲ್ ಸಿಸ್ಟಮ್ ಎಕ್ಸಾಸ್ಟು. ಎಷ್ಟು ಓಡಿದೆ ಗಾಡಿ? 3000. ಓಕೆ. ನೀವು ಇದಕ್ಕಿಂತ ಮುಂಚೆ ಯಾವ್ದು ಓಡಿಸ್ತಾ ಇದ್ದೀರಿ? ಹಿಮಾಲಯಿಂದ ಡೈರೆಕ್ಟ್ ಇದು ಸ್ವಿಚ್. ಹಾಂ ಹಾಂ ಹಾಂ. ಎಷ್ಟಾಯಿತು ಎಕ್ಸಾಸ್ಟಿಗೆ? 1.5. ಹೊರಗಡೆಯಿಂದ ತರಿಸಿದ್ದು? ಓಕೆ. ಕ್ರೇಜಿ ಬ್ರೋ. ಎಷ್ಟಾಯಿತು ಬ್ರೋ ನಿಮಗೆ ಆನ್ ರೋಡ್ ಇದು? 11.41. ಏನಕ್ಕೆ ಡಿಟರ್ಮಿನೆಂಟ್ ತೊಗೊಂಡಿದ್ದು ನೀವು? ನಾನು ಆ್ಯಕ್ಚುಲಿ CBR ಬುಕ್ ಮಾಡಿದ್ದೆ. ಹಾಂ, ಇನ್ನೂ 1 ವರ್ಷ ಆಗುತ್ತೆ ಅಂತ. 1 ವರ್ಷ? ವಾ. ಇದು ನಮ್ಮ ಫ್ರೆಂಡ್ ಅವ್ರದ್ದೇ ಬ್ರೋ, EFC ಅಂತ, ಕಸ್ಟಮ್ ಎಕ್ಸಾಸ್ಟು. ಅವ್ರದ್ದು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇವಾಗ DB ಕಿಲ್ಲರ್ ಮಾಡಿದ್ದಾರೆ. ಆ DB ಕಿಲ್ಲರ್ ಹಾಕಿದ್ರೆ ಡಿಟ್ಟೋ ಸ್ಟಾಕ್ ಸೌಂಡ್ ಒಂದು ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ. ಓ ಕ್ರೇಜಿ. ಚೆನ್ನಾಗಿದೆ ಬ್ರೋ. ನೀವು ಹಂಗೆ ಫ್ಲೇವರ್ಸ್ ಕೊಡಿ, ಸಖತ್ತಾಗಿ ಬರುತ್ತೆ. ಒಂದ್ಸಲ ಆನ್ ಮಾಡಿ ಡ್ರೈವ್ ಮಾಡಿ ನೋಡೋಣ. ಚೆನ್ನಾಗಿದೆ, ಸ್ಮೂತ್ ಇದೆ, ಚೆನ್ನಾಗಿದೆ ಕೇಳೋದಕ್ಕೆ. ಹೌದು. ವಿಂಡ್ ಬ್ಲಾಸ್ಟ್ ಮಾತ್ರ ಹೆವಿ ಇದೆ ಇದ್ರು. ಇಲ್ಲಿ ರೋಡಿಗೆ ಬಂದ್ರೆ ಕ್ರೇಜಿ ಹೊಡಿಯುತ್ತೆ ಅಂದ್ಕೊಳ್ಳಿ ವಿಂಡ್ ಬ್ಲಾಸ್ಟ್. ಓಕೆ. ಆಮೇಲೆ ಬೇಡ ಬಿಸಿಲಿದೆಯಲ್ಲ ಅಂತ ಸುಮ್ಮನೆ ಅದೇ. ಬಟ್ ಇವಾಗ ಫೀಲ್ ಆಗ್ತಾ ಇದೆ ಹಾಕೋ ಬರಬೇಕಿತ್ತು ಅಂತ. ಆ ಎಕ್ಸಾಸ್ಟು ಕೇಳೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅಂದರೆ ಲೌಡ್ ಇಲ್ಲ, ಬಟ್ ಥರ ಸೂದಿಂಗ್ ಆಗಿದೆ. ಅಲ್ಲ ಚಳಿ ಆಗ್ತಿದೆ ಗುರು, ಆದರೂ ಲೇಟಾಗಿ ಬಂದರು. ಅದು ಇನ್ಲೈನ್ 3 ಇದು ಟ್ವಿನ್ ಸಿಲಿಂಡ್ರು. ಟಾಪಲ್ಲಿ ಕ್ಲಿಯರಾಗಿ ಡಿಫ್ರೆನ್ಸ್ ಇದೆ.
ಇಲ್ಲ ಬಿಡಿ. ಏನು ಗುರು ಫಾಗ್ ಇಲ್ಲಿ. ಇದು ಯಾವಾಗ ಬಂದರೂ ಈ ಟೈಮಲ್ಲಿ ಫಾಗ್ ಇದ್ದೇ ಇರುತ್ತೆ. ನೀವು 9 ಗಂಟೆಗೆ ಬನ್ನಿ, ಇಲ್ಲಿ ಫಾಗ್ ಇದಾಗುತ್ತೆ, ವಿಸಿಬಿಲಿಟಿ ಕಮ್ಮಿ. ಆದರೂ ಇವಾಗ ಹಳೆ ಡೇಟಾನ ಎಲ್ಲ ತಗೊಂಡು ಅದು ಮೇಂಟೈನ್ ಮಾಡೋದಕ್ಕೆ ಹಿಂಸೆ ಅನಿಸುತ್ತೆ. ಲೈಕ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಕಾಯಬೇಕು. ಶೋರೂಮ್ ಹತ್ರ ಹೋಗಿ ಅಲ್ಲಿ ಒಂದು 2-3 ತಿಂಗಳು ಗಾಡಿ ಬಿಟ್ಟು ರೆಡಿ ಮಾಡಿಸ್ಕೊಂಡು. ಬಟ್ ಅದಂತೂ ಕ್ರೇಜಿ ಮಷಿನ್ ಬಿಡ್ರಿ, ಅದರೇನಿಲ್ಲ. ವಿಜುವಲ್ ಸೌಂಡು, ಅದು ರಾಕೆಟ್ ಲಾಂಚ್ ಆಗುತ್ತೆ ಆಲ್ಮೋಸ್ಟ್. ಆ ಸೆಗ್ಮೆಂಟಲ್ಲಿ ಇಟ್ಸ್ ಲೈಕ್ ಕಿಲ್ಲರ್. ಬಟ್ ಸ್ಟಿಲ್ ಇವಾಗ ಪ್ರೆಸೆಂಟ್ ಯೋಚನೆ ಮಾಡಿದ್ರೆ ಅವೆಲ್ಲ ಮೇಂಟೈನ್ ಮಾಡೋದೆಲ್ಲ ಹಿಂಸೆಗಳು. ಗಾಡಿ ಅಷ್ಟು ಬಲ್ಕ್ ಇಲ್ಲದೇ ಇರ್ಬೋದು, ಬಟ್ ರಿಫೈನ್ಮೆಂಟ್ ಈ BS6 ಎಮಿಷನ್ ಆರ್ಮ್ಸಿಗೆ ಯಾವ ಥರ ಬೇಕು, BS6 BS7ಗೆಲ್ಲ. ಅದ್ರ ಜೊತೆಗೆ ಪವರ್ ಓಕೆ ಚೆನ್ನಾಗಿದೆ, 600cc ಗಾಡಿಗಳಿಗೆ ಸಖತ್ತಾಗಿದೆ. ಬಟ್ ನೀವು ಅದೇ ಹೇಳೋದಲ್ಲ, ಹಳೆ ಡೆಟೋನಾಗೆಲ್ಲ ಕಂಪೇರ್ ಮಾಡೋಂಗಿಲ್ಲ ಅಷ್ಟೇ. ಬ್ಯೂಟಿ. ನೆಕ್ಸ್ಟ್ ಲೆವೆಲ್ ಇದೆ ಗುರು. 600cc ವೈಸ್ ಸಖತ್ತಾಗಿದೆ. ಅದೇ ಡೋಂಟ್ ಕಂಪೇರ್ ಟು ಪ್ರೀವಿಯಸ್ ಜನ್ ಅಷ್ಟೇ. ಫಾರ್ ವಾಟ್ ರೀಸನ್ಸ್ ನಮ್ಮ ಬ್ಲಾಗ್ ಇಲ್ಲಿವರೆಗೂ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ನಮ್ಮ ರಾಕಿಗೆ ಜಾಸ್ತಿ ಫಾಲೋವರ್ಸ್ ಬೇಕು. ರಾಕಿ ಬರ್ತಾನೆ, ರೆಡಿಯಾಗಿ ಬರ್ತಾನೆ. ನೆಕ್ಸ್ಟು ಸರ್ವಿಸ್ ಬಿಟ್ಟು ನೆಕ್ಸ್ಟ್ ಲೆವೆಲ್ ಮಾಡ್ಕೊಂಡು ಬರೋಣ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.